ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ದಿನ ಹೇಗೋಯಿತು, ಇವತ್ತು ನಾನು ಏನೇನೆಲ್ಲ ಮಾಡಿದೆ ಅಂತೇಳ್ಬಿಟ್ಟು ನನ್ನ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಇದು ಬಂದು ಶಿವರಾತ್ರಿ ಬ್ಲಾಗು. ಶಿವರಾತ್ರಿ ದಿನ ನಾನು ಇವಾಗ ನೋಡಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಕೂದಲು ಒಣಗಿಸ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ನ. ಮಾರ್ನಿಂಗ್ ಬಂದು ಟಿಫನ್ಗೆ ಅವಲಕ್ಕಿ ಮಾಡಿದರು ಅಮ್ಮ. ಅವಲಕ್ಕಿ ಮೆಣಸಿನ್ಕಾಯಿ ಹಾಗೆ ಬಜ್ಜಿ ಮಾಡಿದರು. ಅವಲಕ್ಕಿಗೆ ಸೈಡ್ಸ್ ಬಂದು ಮೊಸರು, ಬಜ್ಜಿ ಮೆಣಸಿನ್ಕಾಯಿ ಎಲ್ಲನೂ ಇತ್ತು. ಇವತ್ತು ಏನಕ್ಕೆ ಸ್ಪೆಷಲ್ಲು ಇವತ್ತು ಅಂದರೆ, ನಮ್ಮ ಕಂಟಿ ಮಾಮ ಬಂದಿದ್ದರು. ಅಂದರೆ ನನ್ನ ಉಬ್ಬಿ ಬಂದಿದ್ದರು, ಬ್ಯಾಂಗ್ಳೂರಿಂದ ಮನೆಗೆ ಬಂದಿದ್ದರು. ಸೊ ಮಾರ್ನಿಂಗು ಟಿಫನ್ ಆಯಿತು. ಮಧ್ಯಾಹ್ನ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು ಸ್ವಲ್ಪ. ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಎಸ್ಟರ್ಡೇ ನಾನು ಫುಲ್ಲು ಆಯಿಲಿಂಗ್ ಮಾಡ್ಕೊಂಡಿದ್ದೆ ಗೈಸ್. ತಲೆಗೆ ಫುಲ್ ಆಯಿಲಿಂಗ್ ಮಾಡ್ಕೊಂಡಿದ್ದೆ, ಎಣ್ಣೆ ಹಚ್ಕೊಂಡಿದ್ದೆ. ಸೊ ಒನ್ ಡೇ ಬಿಟ್ಟೆ, ಒಂದು 4-5 o'clock ಹಂಗೆ ಹಚ್ಕೊಂಡಿದ್ದು ಎಸ್ಟರ್ಡೇ. ಸೊ ಅದು ಒನ್ ಡೇ ಫುಲ್ ಒನ್ ನೈಟ್ ಬಿಟ್ಟೆ. ಮಾರ್ನಿಂಗು ತಲೆ ಸ್ನಾನ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾನು ಶಾಂಪು ಹಾಕ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡೆ. ಇವಾಗ ಮಧ್ಯಾಹ್ನ 12:30 ಆಗಿದೆ. ಇವಾಗ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನಮ್ಮ ಮನೆ ಹಿತ್ತಲ ಬಾಗಿಲಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೆ ಗೈಸ್. ನೀವು ಎಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ, ನಮ್ಮ ಮನೆ ಹಿತ್ತಲ ಬಾಗಿಲು ನಾನು ಯಾವಾಗಲೂ ತೋರಿಸ್ತಾನೆ ಇರ್ತೀನಿ. ಇಲ್ಲಿ ಕಟ್ಟೆ ಮೇಲೆ ನಿಂತ್ಕೊಂಡ್ಬಿಟ್ಟು ನಾನು ಕೂದಲನ್ನ ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಇಲ್ಲಿ ಸೂರ್ಯನ ಬೆಳಕು ತುಂಬ ಚೆನ್ನಾಗಿ ಬೀಳುತ್ತೆ. ಹಾಗೆ ಬಿಸಿಲಿಗೆ ನಾನು ಕೂದಲನ್ನ ಒಣಗಿಸ್ಕೊಳ್ತೀನಿ. ಹೇರ್ ಡ್ರೈಯರು ಹಾಗೆ ಸ್ಟ್ರೈಟ್ನಿಂಗ್ ಹೀಟರು ಯಾವುದೂ ಯೂಸ್ ಮಾಡಲ್ಲ ಡ್ರೈ ಮಾಡ್ಕೊಳ್ಳೋದಕ್ಕೆ. ಮತ್ತು ಸೆಟ್ಟಿಂಗ್ ಮಷಿನ್ ಬರುತ್ತೆ ಅಲ್ವಾ, ಹೇರ್ ಸೆಟ್ಟಿಂಗ್ ಮಷಿನ್, ಅದರಿಂದ ನಾನು ಹೇರ್ನ ಡ್ರೈ ಮಾಡ್ಕೊಳ್ಳಲ್ಲ. ಯಾವಾಗಲೂ ನಾನು ಸೂರ್ಯನ ಬಿಸಿಲಿಗೆ ನಾನು ಕೂದಲನ್ನ ಒಣಗಿಸ್ಕೊಳ್ಳೋದು. ಸೊ ಹಾಗಾಗಿ ನೀಟಾಗಿ ಒಣಗಿಸ್ಕೊಂಡೆ ನೋಡಿ ಗೈಸ್. ಹಾಗೆ ಒಣಗಿಸ್ಬಿಟ್ಟು ಒಂದು ಸರಿ ಕೂಮ್ ಮಾಡಿಬಿಡ್ತೀನಿ. ಕೂಮ್ ಮಾಡಿದ್ಮೇಲೆ ಎಷ್ಟು ಸ್ಟ್ರೈಟಾಗಿ ಕಾಣಿಸುತ್ತೆ ಹೇರ್ಸು ಅಂತ ನೀವೇ ನೋಡಿ. ಇವಾಗ ಈವ್ನಿಂಗ್ ಆಯಿತು. ಈವ್ನಿಂಗು ಹಾಗೆ ಪೂಜೆ ಎಲ್ಲ ಮುಗೀತು. ಶಿವರಾತ್ರಿ ಅಲ್ವಾ, ನಾವು ಎಲ್ಲ ಹಣ್ಣುಗಳನ್ನು ತಂದಿದ್ವಿ. ಅಪ್ಪ ಒಂದು 5 to 6 ವೆರೈಟೀಸ್ ಆಫ್ ಫ್ರೂಟ್ಸ್ನ ತೊಗೊಂಡು ಬಂದಿದ್ರು. ಸೊ ದೇವರಿಗೆಲ್ಲ ಇಟ್ವಿ. ಅದಾದಮೇಲೆ ಇವಾಗ ನಾವು ಎಲ್ಲರೂ ತಿಂತಾಯಿದ್ದೀವಿ ಕಟ್ ಮಾಡಿಕೊಂಡು. ಇವಾಗ ಅಮ್ಮ ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಕೊಡ್ತಾ ಇದ್ದಾರೆ ನಮಗೆಲ್ಲ ಫ್ರೂಟ್ಸ್ನ. ಹಾಗೆ ನಮ್ಮ ಕಂಟಿ ಮಮ್ಮ ಬಂದುಬಿಟ್ಟು ಇವಾಗ ಕ್ರಿಕೆಟ್ ನೋಡ್ತಾಯಿದ್ರು ಗೈಸ್. ಅವರು ಫುಲ್ಲು ಕ್ರಿಕೆಟಲ್ಲಿ ಕ್ರಿಕೆಟ್ ನೋಡ್ಕೊಂಡು ನಕ್ಕೊಂಡು ಕೂತ್ಕೊಂಡಿದ್ರು. ಸೊ ನಮ್ಮಮ್ಮ ಎಲ್ರಿಗೂ ಹಣ್ಣು ಕಟ್ ಮಾಡಿಕೊಡ್ತಾಯಿದ್ರು. ನಮ್ಮ ಲಕ್ಕಿನೂ ಇಲ್ಲೇ ಇದ್ದಾನೆ. ಹಾಗೆ ಇಲ್ಲಿ ನೋಡಿ ನಮ್ಮ ಕಂಟಿ ಮಾಮೂನು ಇಲ್ಲೇ ಕೂತ್ಕೊಂಡಿದೆ ಕ್ರಿಕೆಟ್ ನೋಡಿಕೊಂಡು. ಹಾಗೆ ನಮ್ಮಪ್ಪ ವೆರೈಟೀಸ್ ಆಫ್ ಫ್ರೂಟ್ಸ್ನ ತೊಗೊಂಡು ಬಂದಿದ್ರು. ಇವತ್ತು ಯಾರೂ ಊಟ ಮಾಡಿಲ್ಲ, ಎಲ್ಲ ಟಿಫನ್ನು ಮತ್ತು ಹಣ್ಣುಗಳು, ಇದು ಮತ್ತು ಜಾಗರಣೆ ಅಲ್ವಾ ಇವತ್ತು ಫುಲ್ಲು. ಹಾಗಾಗಿ ಇದನ್ನೇ ತಿನ್ನಬೇಕು. ನೆಕ್ಸ್ಟ್ ಡೇ ಬಂದು ಸ್ವೀಟ್ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ ಶಿವರಾತ್ರಿ ನೆಕ್ಸ್ಟ್ ಡೇ. ಹಾಗೆ ಗೈಸ್ ಇವಾಗ ನೋಡಿ ನಾನು ಕಂಟಿ ಮಾಮಂಗೆ ಕೊಟ್ಟೆ. ನಾನು ಉಡ್ಬಿಗೆ ನಾನು ಕಂಟಿ ಮಾಮ ಅಂತೀನಿ, ಕನ್ಫ್ಯೂಸ್ ಆಗಿಬಿಡಿ. ಲಾಸ್ಟ್ ಟೈಮ್ ನಂದು ಬ್ಲಾಗ್ಸ್ ಎಲ್ಲ ನೋಡೋರಿಗೆ ಗೊತ್ತಿರುತ್ತೆ, ಕಂಟಿ ಮಾಮ ಅಂದರೆ ಇವ್ರು ನಾನು ಉಡ್ಬಿ. ಇವಾಗ ನಮ್ಮ ತಮ್ಮ ಹಾಗೆ ರೆಸ್ಟ್ ಮಾಡ್ತಾಯಿದ್ದ. ಸೊ ಅಪ್ಪ ಎದ್ದೇಳಿಸ್ಬಿಟ್ಟು ಅವನಿಗೂ ಕೂಡ ಹಣ್ಣು ತಿನ್ನೋ ಅಂತ ಹೇಳ್ತಾಯಿದ್ರು. ಅವನು ಎದ್ಬಿಟ್ಟು ಹಣ್ಣು ತಿಂದ. ನಾವು ನೋಡಿ ಗೈಸ್ ಇವಾಗ ಹಣ್ಣು ತಿಂತಾಯಿದ್ದೀವಿ ನಾನು ಲಕ್ಕಿ. ಇವತ್ತು ಜಾಗರಣೆ ಆಗಿರೋದ್ರಿಂದ 12 o'clockವರೆಗೂ ಜಾಗರಣೆ ಮಾಡಬೇಕು ಅಂತ ಹೇಳ್ತಾಯಿದ್ರು ಅಮ್ಮ, ಮಲಗಬಾರ್ದು ಅಂತ. ನಮ್ಮದು ಡೈಲಿ ಜಾಗರಣೆನೇ ಗೈಸ್. ನಾನು ಮಲಗೋದು ನೈಟ್ 12:30 ಇಲ್ಲ 1 o'clock ಆಗುತ್ತೆ. ಸೊ ಹಾಗಾಗಿ ನಮ್ಮದು ಡೈಲಿ ಜಾಗರಣೆ ಇದ್ದೇ ಇರುತ್ತೆ. ನಮ್ಮ ತಮ್ಮಗೆ ಹಾಗೆ ಕಂಟಿ ಮಾಮಗೆ ಎಲ್ರಿಗೂ ಹೇಳ್ತಾಯಿದ್ದೆ 12:30 ಇಲ್ಲ 1 o'clock ಮಲಗಬೇಕು ಅಂತ. ಸೊ ಅವರೆಲ್ಲರೂ ಫ್ರೂಟ್ಸ್ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಟಿಫನ್ ಎಲ್ಲ ಮಾಡಿದರು ಅಮ್ಮ. ಟಿಫನ್ ಎಲ್ಲ ತಿಂದ್ಕೊಂಡು ಹಾಗೆ ರೆಸ್ಟ್ ಮಾಡಿದರು. ಮಕ್ಕಳು ಎಲ್ಲಿಗೆ ಜಾಗರಣೆ ಮಾಡ್ತಾರೆ, ಅವ್ರಿಗೂ ಬೇಗ ನಿದ್ದೆ ಬಂದುಬಿಡುತ್ತೆ ಅಲ್ವಾ. ಸೊ ಬೇಗ ಯಾರ್ಯಾರು ನಿದ್ದೆ ಬರುತ್ತೋ ಅವರೆಲ್ಲ ಮಲ್ಕೊಂಬಿಟ್ರು.
ನಮ್ಮ ಚಿನ್ನಿಮನು ಮಲಗಿದ್ಲು. ಆಮೇಲೆ ಅವಳು 12 ಮೇಲೆ ಇದ್ಲು. 12 ಮೇಲೆ ಎದ್ಬಿಟ್ಟು ಅವಳು ಫ್ರೂಟ್ಸ್ ಎಲ್ಲ ತಿಂದಳು. ಅಮ್ಮ ಅವಳಿಗೆ ಫ್ರೂಟ್ಸ್ ಕಟ್ ಮಾಡಿಕೊಟ್ರು, ಅವಳು ತಿಂದಳು. ನಮ್ಮ ಜಾನಮ್ಮ ಮಲಗಿಬಿಟ್ಲು. ನನಗೂ ಫುಲ್ ನಿದ್ದೆ ಬಂತು ಗೈಸ್. 12:30 1 ಹಂಗೆ ನಾನು ಡೈಲಿ ರೊಟೀನ್ ಹಾಗೆ ಮಲಗೋದು. 1 ಆಗುತ್ತೆ. ಸೊ ನಾನು 1 ಹಂಗೆ ಮಲ್ಕೊಂಬಿಟ್ಟೆ. ಇಲ್ಲಿ ನೋಡಿ ಇವಾಗ ನಮ್ಮ ಜಾನಮ್ಮ ಅವ್ರ ಪಪ್ಪನ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದಾಳಂತೆ. ಹಾಗೆ ನಾನು ಪಾಪುನ ಮಲಗಿಸ್ದೆ ಗೈಸ್. ಪಾಪುನು ಸ್ವಲ್ಪ ಲೇಟ್ ನೈಟ್ವರೆಗೂ ಎದ್ದಿದ್ದ. ಸೊ ಅವನು ಕೂಡ ಮಲಗಿಸ್ಬಿಟ್ಟು ನಾನು ಹಾಗೆ ಮಲಗಿದೆ ಗೈಸ್. ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಾನು ಇದೇ ರೀತಿ ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಬ್ಲಾಗಲ್ಲಿ ಮತ್ತೆ ನಾನು ನಿಮಗೆ ನ್ಯೂ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ವಿಡಿಯೋಸ್ ನೋಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.